ನಮಸ್ತೆ. ನಾರಾಯಣ ಸ್ವಾಮಿ ಅಂತ. ನಾವೇ ಪೇಷಂಟ್. ಗೊತ್ತಾಗಿದ್ದು ನಮಗೆ 8 ತಿಂಗಳಾಯ್ತು. ಈ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿದ್ಮೇಲೆ ಹಿಂಗೆ ಕ್ಯಾನ್ಸರಪ್ಪ ಅಂತೂ ಅಲ್ಲಿ ಕ್ಯಾನ್ಸರ್ ಇದೆ, ಆಪರೇಷನ್ ಮಾಡಬೇಕು ಅಂದ್ಬಿಟ್ರು. ಅದು ಆಪರೇಷನ್ ಆಯಿತು. ಕೀಮ್ ಕೊಡ್ಬೇಕಂದ್ರು. ನಾನು ಅದು ಕೊಡ್ಸಲ್ಲ ಅಂದೆ. ಅವರೇ ನಮ್ಮ ಫ್ರೆಂಡ್ ಯಾರಿದ್ರು ಜಯನಗರದಲ್ಲಿ ಹಾಸ್ಪಿಟ್ಲ್ ಇದೆ, ಪುನರ್ಜನ್ ಹಾಸ್ಪಿಟ್ಲು. ಅಲ್ಲಿಗೆ ಹೋದ್ರೆ ಕೀಮು ಏನು ಬೇಡ ಅಂದವ್ರೆ. ಅಲ್ಲಿಗೆ ಹೋಗೋಣಪ್ಪ ಅಂದ. ಕರ್ಕೊಂಡ್ಬಂದು ಒಂದು 45 ದಿವಸ ತಗೊಂಡು ಟ್ಯಾಬ್ಲೆಟ್ಸ್. ಈಗೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಂತೆ. ಸ್ಕ್ಯಾನ್ ಮಾಡಿಸ್ಕೊಂಡ್ಬಂದಿದ್ದೀನಿ. ಈ ತಿಂಗಳು ಯೂಸ್ ಮಾಡಿಬಿಟ್ಟು ಆಮೇಲೆ ಸ್ಟಾಪ್. ಮಾತ್ರೆ ಏನು ಬೇಕಾಗಿರಂತೆ. ಸಣ್ಣದಲ್ಲಿ ನಾಲ್ಗೆಲ್ಲಿ ಗುಳ್ಳೆ ಇತ್ತು. ಗುಳ್ಳೆ ಅಂತ ಏನೋ ಅಲ್ಲೂ ಚುಚ್ಚಿದೆ ಅಂತ ಹೇಳಿ ಡಾಕ್ಟರ್ ಹೇಳ್ಕೊಂಡು ಬಂದ್ರು. ಅಲ್ಲೇ ತೋರಿಸ್ತಾ ಇದ್ದೆ 1 ವರ್ಷದಿಂದ. ಅಲ್ಲೂ ಇದು ಚುಚ್ಚಿಬಿಟ್ಟು ಇನ್ಸ್ಪೆಕ್ಷನ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು. ಡಾಕ್ಟ್ರು ಚೆಕಪ್ ಮಾಡಿದ ತಕ್ಷಣ ರಿಪೋರ್ಟ್ ಬಂದಮೇಲೆ ಅಪ್ಪ ನನ್ನ ಸಮಯ ಕೂತ್ಕೊಂಡೆ. ನಿಮಗೆ ಕ್ಯಾನ್ಸರ್ ಅಂದು ನಾನು ಕೋಮಾಗ ಹೋಗ್ಬಿಟ್ಟೆ. ಕೈ ಕಾಲು ಹಿಂಗೆ ಎದ್ಬಿಡ್ತು. ಆಮೇಲೆ ಗಾಬರಿ ಬೀಳ್ಬೇಡ, ಇಷ್ಟು ಇರೋದು ನನಗೆ ಆರಾಮ ವಾಸಿ ಆಗುತ್ತೆ ಹೋಗಂತ. ಆಮೇಲೆ ಅವರು ಹೇಳಿದ್ರು ಇಲ್ಲಿಗೆ ಬರಕ್ಕೆ ಮೊದಲು ಇನ್ನು ಸ್ಕ್ಯಾನ್ ಮಾಡಿಸ್ಕೊಂಡೋಗಿ ಬೇರೆ ಹಾಸ್ಪಿಟ್ಲಲ್ಲಿ ತೋರಿಸ್ಬೇಕಪ್ಪ ಅಂದರು. ನಾನು ಹೋಗಲ್ಲ ಅಂದೆ. ಸರಿ, ಇಲ್ಲೇ ಅಡ್ರೆಸ್ ಸಿಕ್ತಲ್ಲ, ಇಲ್ಲೇ ಬಂದ್ಬಿಟ್ಟೆ. ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ನಮ್ಗೆ ವಾಸಿ ಆಯಿತು. ನನ್ನ ಫ್ರೆಂಡ್ ಹೇಳಿದ್ರು, ಅವರು ತಗೊಂಡಿದ್ದಂತೆ, ಅವ್ರಿಗೂ ವಾಸಿ ಆಯ್ತಂತೆ. ಇಲ್ಲ, ನೋವಿತ್ತು ಗಂಟ್ಲಲ್ಲಿ ನಾಲಿಗೆ ಮೇಲೆ ಗಂಟ್ಲು ಬರುತ್ತಲ್ಲ, ಆ ಕಡೆ ಸ್ವಲ್ಪ ಗಾಯ ಇತ್ತು. ಆ ಗಾಯ ವಾಸಿ ಆಗಿದೆ. ಇನ್ನೆಲ್ಲೂ ಸ್ವಲ್ಪ ಕಾಣಿಸ್ತದೆ ಅಷ್ಟೇ. ಊಟ ಮಾಡೋಕೆ ಮಾತ್ರ ಕಾಣಿಸುತ್ತೆ. ಮಾಮೂಲು ನೋವೇ ಇಲ್ಲ. ಊಟ ಮಾಡೋಕೆ ಏನು ತೊಂದರೆ ಇಲ್ಲ.